ಯಾವ ಜನ್ಮದಲ್ಲಿ ಏನು ಪಾಪ ಕರ್ಮ ಮಾಡಿದ್ನೋ ಗೊತ್ತಿಲ್ಲ. ಯಾರು ಸಂಸಾರನ ಕಣ್ಣೀರು ಹಾಕ್ಸಿದ್ನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಆ ಭಗವಂತ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಕ್ಕೆ ಈ ಜನ್ಮದಲ್ಲಿ ಶಿಕ್ಷೆ ಕೊಟ್ಟರೆ ಅನುಭವಿಸೋದಾದರೂ ಹೇಗೆ? ಆ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮನ ಆ ಜನ್ಮಕ್ಕೆ ಕೊಟ್ಟರೆ ತಪ್ಪಿದ ಪ್ರಾಯಶ್ಚಿತನಾರು ಆಗತ್ತೆ, ಅನುಭವನಾದ್ರೂ ಬರುತ್ತೆ. ಬೇರೆಯವರಿಗೆ ಇದು ಆದರ್ಶವಾದರೂ ಇರುತ್ತೆ. ಅಯ್ಯ, ಏನು ಮಾಡೋದು? ಮಗನ ಕಷ್ಟಕ್ಕೆ ಹೆಗಲು ಕೊಡೋ ಪರಿಸ್ಥಿತಿಲೂ ಇಲ್ಲ. ಏನೋ ಒಂದು ಸ್ವಲ್ಪ ಸಹಾಯ ಮಾಡಿ ಅಂದ್ರೂ ಸಾಧ್ಯನೂ ಇಲ್ಲ. ಹಿಂಗಾಗ್ಬಿಟ್ಟಿದೆಯಲ್ಲಪ್ಪ ನನ್ನ ಪರಿಸ್ಥಿತಿ. ಅವಾಗಂದ ಬುತ್ತಿ ಗಂಟೆಲ್ಲ ಕಟ್ಕೊಂಡೇನವ. ಆಮೇಲೆ ಅದನ್ನು ಮರ್ತೆ ಇದನ್ನು ಮರ್ತೆ ಅಂದರೆ ಬಂದು ಹೋಗೋಕ್ಕೆ ಹೊಲ ಏನು ಪಕ್ಕದ ಮನೇನು ಅಲ್ಲ ಕಣವ. ನೀರಿನ ಬಿಂದಿಗೆಲ್ಲ ಇಟ್ಕೋ, ಇಲ್ಲ ಅಂದರೆ ಹೊಲತಾವ ಹೋಗ್ಬಿಟ್ಟು ನೀರು ತಂದಿಲ್ಲ, ಉಪ್ಪು ತಂದಿಲ್ಲ, ಉಪ್ಪಿನಕಾಯಿ ತಂದಿಲ್ಲ ಅಂದ್ಬಿಟ್ಟು ಚಪ್ಪಿ ಊಟನೇ ಬಡಿಸ್ಬಿಟ್ಟಿಯ. ಅತ್ತೆ ಎಲ್ಲಾನು ಕಟ್ಕೊಂಡಿದ್ದೀನಿ. ಬುತ್ತಿ ಗಂಟು ಕಟ್ಟಿ ರೆಡಿ ಆಗಿದೆ, ಹೋಗೋದೇ ಇವಾಗ ಬಿರ್ಬಿರಿ ಅಂತ. ಅಯ್ಯೋ, ಇವ್ರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ? ಏನು ಪಿಕ್ನಿಕ್ ಗಿಕ್ಕಿಗೆ ಹೋಗ್ತಾ ಇದ್ದಾರೆ? ಏನು ಕತೆ? ಗಿರ್ಜಿ, ಯಾವ ಕಡೆಗೆ ಹೊಂಟಿರಿ? ಅಯ್ಯ, ಏನ್ರಿ ಹೇಳ್ಬೇಕು ನಿಮ್ಗೆ? ರಾತ್ರಿ ಇಡೀ ರಾಮಾಯಣ ಕೇಳ್ಬಿಟ್ಟು ಬೆಳಗಾಗಿ ಎದ್ದಿದ ತಕ್ಷಣ ರಾಮಗೂ ಸೀತೆಗೂ ಏನು ಸಂಬಂಧ ಅಂದಂಗೆ ಆಯ್ತು ಕಣಣ್ಣ. ಅಯ್ಯ ನಿಮ್ಮ ಇವಾಗ ಏನು ಮರುವಿನ ಕಾಯಿಯನ್ನು ಶುರುವಾಗೈತೆ, ಏನು ಕತೆ ಅಂತ ನಿಮ್ಗೆ? ಅಲ್ರಿ ರಾತ್ರಿನೇ ಹೇಳಿ ನಿಂತಾನೆ. ಮಗ ಎಲ್ಲರ ಮನೆಗೆ ತಾವನು ಹೋಗ್ಬಿಟ್ಟು ಆಳಗಳು ಬರ್ರಿ ಅಂತ ಕರೆದ್ರು ಕೆಲ್ಸಕ್ಕೆ ಯಾರು ಬರ್ದೇನೆ ಅವನೊಬ್ನೇ ಬೇಜಾರು ಮಾಡ್ಕೊಂಡು ಕುಂತವನೆ ಅಂತ ಹೇಳಿಲ್ವೇ? ಅದಕ್ಕೇನೆ ನಾವು ಒಂದು ಸ್ವಲ್ಪ ಸಹಾಯ ಅಂತ ಮಾಡಿದ್ರೆ ಒಳ್ಳೇದಾಯ್ತದೆ ಅವನಿಗೂ ಅಂತ ಹೋಗಕತ್ತೀವಿ ಕಣ ನಾವು. ಅಯ್ಯೋ ಯಾಕ್ರಿ ನಿಮ್ಗೆ ಹಿಂಗೆ? ಅಯ್ಯೋ ಶಿವನೇ, ಇತ್ತೀಚೆಗೆ ಭಾಳ ಮೂರು ಬೇರೆ ಶುರುವಾಗೈತಲ್ಲೋ. ಓ ಹೌದೇ? ಏನೋ ಕೇಳನಪ್ಪ. ಅದಕ್ಕೇನಾ ಈ ರೀತಿ ಮಾತಾಡೋದು? ಅಲ್ಲ ಕಣಕೋ, ಏನು ಗಂಡನ ತಾವ ಇನ್ನೊಂದು ಸಾರಿ ಹೇಳಿದ್ರೆ ಏನಾದರೂ ನಿನ್ನ ಬಾಯಿಗೆ ಏನಾದರೂ ಸೋತಾ ಬರುತ್ತೆ, ಮೊನ್ನ ಬೀಳುತ್ತೆ. ಅಲ್ಲ ಕಣವ, ಏನ ಕೇಳಿದ್ರೆ ಒಂದಕ್ಕೆ ಎರಡು ಮಾತಾಡೋದೆ. ಓ ಪರವಾಗಿಲ್ವೇ? ನಮ್ಮ ಅಪ್ಪಂಗೆ ಭಾಳ ಕೋಪ ಬಂದ್ಬಿಟ್ಟೈತೆ. ನೀನು ಆಡಿರೋ ದಾಟಿ ನೋಡ್ಬಿಟ್ರೆ ಕೋಪ ಬರದೆ ಇನ್ನೇನು ಖುಷಿನ ಆಯ್ತದೆ. ನೋಡಿ ಗಿರ್ಜಿ, ಆ ವೀಲ್ ಚೇರ್ನ ತಗೊಂಬ, ನಾನು ಬರ್ತೀನಿ ನಿಮ್ಮ ತಾವನೆ. ನನಗೂ ಇಲ್ಲಿ ಹೊಟ್ಟಿತಾವ ಕೂತು ಬೇಜಾರು ಬಂದ್ಬಿಟ್ಟೈತೆ. ನಿಮ್ಮ ಜೊತೆ ನಾನು ಹೊಲತಾವ ಬರ್ತೀನಿ. 8 ವರ್ಷ ಆಯ್ತು ಹೊಲತಾವ ಹೋಗೋಕ್ಕಾಗ್ದೇನೆ. ಅಯ್ಯೋ, ಒಂದು ಕಾಲದಾಗ ನಾನು ಹೊಲನ ಉತ್ನೆ ಬಿತ್ತನೆ ಮಾಡಿ ಬೆಳೆ ತೆಗ್ದೀನಿ. ಈಗೇನೋ ನನ್ನ ಹಣೆ ಬರ ಕೆಟ್ಬಿಟ್ಟು ಹಾಸಿಗೆ ಹಿಡಿಯೋಂಗೆ ಆಗೈತೆ. ಏನೋ ನಾನು ಬರ್ತೀನಿ, ವೀಲ್ ಚೇರ್ ತಗೋ. ಅಲ್ಲಿ ಉಳುಮೆ ಮಾಡಿದ ಜಾಗದಲ್ಲಿ ವೀಲ್ ಚೇರ್ ಹೋಯ್ತದೆ, ಆಗಲ್ವೇ? ಅಲ್ಲ ಕಣಪ್ಪ, ಮನೆ ತಾವ ಅಕ್ಕಪಕ್ಕಕ್ಕೆ ಓಸು ಏನಾದ್ರೂ ಬರ್ತದೇನೋ ಅಂತ ಕಾಯ್ತಿರ್ಬಾರ್ದೆ. ಎಮ್ಮಿ ಓಸು ಮಂಗಲ ಬಂದು ಏನೋ ಹತ್ತ ಬತ್ತ ಇಟ್ಟು ಅಂತ ತರಕಾರಿ ಎಲ್ಲ ಬೆಳೆದೀವಿ, ಒದಿ ಎಲ್ಲಾನು ಮಂಗ ಬಂದು ಕಚ್ಕೊಂಡು ಹೋಯ್ತದೆ ಕಣೇನೋ. ಇಲ್ಲೇ ಇದ್ದು ಹರ್ರ ಅಂತ ಹೇಳ್ಬಾರ್ದೆ. ಮನೆ ತಾವ ಯಾರು ಬಂದ್ರೆ ಹೊಲಕ್ ತಾವ ಹೋಗವ್ರೆ ಅಂತ ಹೇಳಕ್ಕಾದ್ರೂ ಬೇಕಲ್ವೇ? ಒಬ್ರು ಮನೆ ಅಂತ ಇದ್ಮೇಲೆ ಮನೆ ಬೀಗ ಹಾಕ್ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಕಳ್ಳಗಿಲ್ಲ ಬಂದು ಮನೆ ದೋಚ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಅಂತೀರಿ? ಈ ಮನೆ ತಾವ ಚಿನ್ನದ ಗೊಂಟಿಟ್ಟಿದ್ಯಾ ನೋಡು, ಕಳ್ಳಗಿಲ್ಲ ಬಂದು ಎತ್ತಾಕೊಂಡು ಹೋಗಕ್ಕೆ ಅಲ್ವೇ? ಬೇರೆಗಿರಿ ಮಾಡೀವಿ ತಾನೆ. ಅಂದಮೇಲೆ ಹೊಸು ಎದ್ದು ಮೇಯಕ್ಕೆ ಬರ್ತದೆ ಅಂತೀನಿ. ಮಂಗ ಬಂದ್ರೆ ನಾಯಿ ಕಾಯಕ್ಕೆ ಐತೆ ತಾನೆ. ನಾಯಿನ ಬಿಡಾಕ್ಬಿಟ್ಟು ಹೋಗ್ಬಿಟ್ಟು ಬೇರೆ ಗೇಟ್ ಹಾಕ್ಬಿಟ್ಟು ಹೋದ್ರೆ ಹೊಸನೂ ಬರಲ್ಲ, ಮಂಗನೂ ಬರಲ್ಲ. ನೋಡು ಗಿರ್ಜಿ, ನಂಗೂ ಭಾಳ ಬೇಸರಾಗ್ಬಿಟ್ಟೈತೆ. ನಾನು ಬರ್ತೀನಿ, ಹೊಲತ್ತಾವ ನನ್ನನ್ನು ಹೊತ್ಕೊಂಡು ಹೋಗಷ್ಟೇನೆ. ನಿನ್ಗೇನು ವೀಲ್ ಚೇರ್ನಾಗ ತೊಳ್ಕೊಂಡು ಹೋಗೋ ಕಷ್ಟ ಆಯ್ತದೆ ಅಂದ್ರೆ ಗಂಗಂತ ಹೇಳು, ಗಂಗನಾದ್ರು ತೊಳ್ಕೊಂಡು ಹೋಗ್ತಾಳೆ. ಸರಿ ಆಯ್ತು, ಬರೂರಂತ ಬಿಡಿ. ಸುಂದಿನ ಅಂತ ಗಂಟು ಹಾಕೊಂಡು ಕೂರ್ಬೇಡಿ. ಬರ್ಬೇಕು ಅಂತ ಆಸೆ ಪಟ್ಟಿರಿ, ಬರ್ರಿ. ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಗಳ ಮಾತು ಕೇಳ್ಬೋದು. ಮಗಳ ಜೊತೆ ವಿಡಿಯೋ ಮಾಡ್ತಾ ಇದ್ದೆ, ಹಾಗಾಗಿದ್ದಕ್ಕೆ ಮಗಳು ಮಧ್ಯದಲ್ಲಿ ಮಾತಾಡದೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಪುಟ್ಟ ಮಕ್ಕಳು ಅಂದಮೇಲೆ ನಮ್ಮ ಮಾತಿಗೆ ಒಂದು 4 ಮಾತು ಆಡೇ ಆಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಗೊತ್ತಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ. ಧನ್ಯವಾದ. ಕತೆನ ಮುಂದುವರಿಸ್ತಾ ಇದೆ, ಬನ್ನಿ. ಗಂಗಾ, ಬುತ್ತಿ ಗಂಟೆಲ್ಲ ರೆಡಿ ಆಯ್ತೇನಮ್ಮ? ಬುತ್ತಿ ಗಂಟಿನ ಜೊತೆ ನಿಮ್ಮ ಮಾವನ ರಥನೂ ತಗೊಂಬ. ಮಾವನ ನಮ್ಮ ಜೊತೆ ಹೊಲಕ್ಕೆ ಬರ್ತಾರಂತೆ, ಬರಲಿ ಬಿಡು ಕಣಮ್ಮ. ಅವರಿಗೂ ಮನೆ ತಾವ ಕೂತು ಬೇಜಾರಾಗ್ಬಿಟ್ಟಿದ್ಯಂತೆ. ನಿಮ್ಮ ಮಾವನ ರಥನೂ ಇಸ್ಕೊಂಬ. ಆಮೇಲೆ ಎತ್ತಿನ ಬಂಡಿ ಕಟ್ಟಿದ್ನೆ ಅಂತ ನೋಡು ಶ್ರೀಕಾಂತು.
ಇಲ್ಲ ಅಂದ್ರೆ ಏಳು ಕಟ್ಟಕ್ಕೆ. ಈಗ ಮಳೆ ಬರೋಂಗೆ ಕಾಣಿಸ್ತಾ ಇಲ್ಲ, ಬಿಸಿಲು ನೆತ್ತಿಗೆ ಏರ್ಬಿಟ್ರೆ ಆಮೇಲೆ ಭತ್ತ ಬಿತ್ತನೆ ಮಾಡೋಕ್ಕಾಗಲ್ಲ ಕಣವ. ಬಿರ್ನೆ ಹೂವಾಗಿ ಬಿಡೋಣ. ಆಯ್ತು ಅತ್ತೆ. ಬನ್ನಿ ಮಾವ ಕೂತ್ಕೊಳ್ಳಿ. ಅಯ್ಯೋ ಗಂಗಾ, ನಿಮ್ಮ ಮಾವನ ರಥ ಏನೋ ಬಂತು ಕಣವ್ವ. ನಮ್ಮ ಹೊಟ್ಟಿಗೆ ತಣ್ಣೀರು ಬಟ್ಟಿನೇ ಗತಿನ ಏನು ಕತೆ ಕಣವ್ವ. ಬುತ್ತಿ ಗಂಟು ಇಸ್ಕೊ ಬಂದಿಲ್ಲ. ಆಮೇಲೆ ಶ್ರೀಕಾಂತ ನೋಡಿದ್ರೆ ಇನ್ನೂ ಎತ್ತುಗಳನ್ನ ಕಟ್ಟಂಗೆ ಕಾಣಿಸ್ತಾ ಇಲ್ಲ ಬಂಡಿಗೆ. ನಿಮ್ಮ ಮಾವನ ಕರ್ಕೊಂಡು ಹೋಗಿ ಏನು ಮಾಡ್ತೀಯ? ಹೋಗು ಶ್ರೀಕಾಂತನ ತಾವ ಹೇಳ್ಬಿಟ್ಟು ಎತ್ತಿನ ಬಂಡಿ ಕಟ್ಟಕ್ಕೆ ನಿಮ್ಮ ಮಾವನ್ನು ಆಮೇಲೆ ಎತ್ಕೊಂಡು ಹೋಗುರಂತೆ. ಅಯ್ಯ ಎತ್ತಿನ ಬಂಡಿ ಕೊಟ್ಟದೇನೆ ಮಾವನ ಮುಂಚೆ ತಗೊಂಡು ಹೋಗ್ಕೊಂಡು ಏನು ಮಾಡೋದು ಕಣವ್ವ? ಅಯ್ಯೋ ಹೌದಲ್ವ ಅತ್ತೆ, ಇರಿ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಗಿರಿಜಿ, ಆ ಮುಗಿತವ ಯಾಕೆ ಒಟ್ಟೊಂದು ಸೌಂಡು ದೊಡ್ಡದಾಗ ಮಾತಾಡ್ತೀಯ? ಮಾತ್ರ ಮೆತ್ತಗೆ ಮಾತಾಡಬಾರ್ದೆ. ಅದೊಂದು ಪಾಪದ ಕೂಸು ಅಂತ. ನಿನ್ನ ಬಾಯಿ ತೆಗೆದ್ಬಿಟ್ರೆ ಬೊಂಬಾಯಿ ಥರನೇ ಮಾತಾಡ್ತದೆ ಕಣವ್ವ. ಸ್ವಲ್ಪ ಮೆತ್ತಗೆ ಮಾತಾಡಕ್ಕೆ ಕಲಿ ಸೊಸಿತಾವ. ಅಯ್ಯೋ ಶಿವನೇ, ಸೊಸೆ ಬೈದ್ನೆ ಹೇಳಿಲ್ವೇ ನಾನು? ನಾನಾದ್ರೂ ಏನು ಮಾಡಲಿ? ನನ್ನ ಬಾಯಿ ಕುಂಬಳಕಾಯಿ ಬಾಯಿ ಇದ್ದಂಗೆ ಜೀವ ಥರನೇ ಸೌಂಡು ದೊಡ್ಡ ಐತೆ. ಹಂಗಂತ ಮನಸ್ಸಿನಲ್ಲಿ ಏನು ವಿಷಾನ ಹಾಕೋಗ್ತಿದ್ದೀನಿ? ಅಯ್ಯ ಅಲ್ಲ ಹಂಗಲ್ಲ ಕಣವ್ವ. ನೀನು ಸ್ವಲ್ಪ ಮೆತ್ತಗೆ ಮಾತಾಡಿದ್ರೆ ಅದಕ್ಕೂ ಖುಷಿ ಆಯ್ತದೆ ಅಂತ. ಆಕೆ ಸೌಂಡ್ ನೋಡಿದ್ರೆ ಒಳ್ಳೆ ಗಿಳಿ ಮರಿ ಕುಯ್ ಕುಯ್ ಅನ್ನಂಗಿದೆ. ನಿನ್ನ ಸೌಂಡ್ ನೋಡಿದ್ರೆ ಹುಲಿ ಗರ್ಜನೆ ಮಾಡ್ದಂಗಿದೆ. ಹೋಗ್ಲಿ ಬಿಡಿ. ಈ ಊರಿನು ಗರ್ಜನೆ ಮಾಡಿದ್ರು ಪುಣ್ಯ ಕೋಟಿ ಅಂತ ಗೋವನ ಮುಂದೆ ಹುಲಿನೇ ಬಾಯಿ ಮುಚ್ಕೊಂಡು ಜೀವ ತೆಕ್ಕೊಂತು ಬಿಡಿ. ಅತ್ತೆ ಬನ್ನಿ, ಎತ್ತಿನ ಗಾಡಿ ತಯಾರಾಗಿದೆ, ಹೋಗುರಂತೆ. ಸರಿ ಆಯ್ತು ಕಣವ್ವ. ಇವ್ರು ಯಾವ ಕಡೆಗೆ ಹೋದ್ರು ಅಂತೀನಿ. ಏನು ಬಿಟ್ಟು ಹೋಗ್ಬಿಟ್ಟಾಳು ಈ ಹುಲಿ ಮರಿ ಅಂದ್ಬಿಟ್ಟು ವೀಲ್ ಚೇರ್ನ ಮೇಲೆ ತಾವೇ ಪಟ್ಟು ಹೋಗಿ ಕುಂತವ್ರೆ. ಏನು ಕತೆ ಅಂತೀನಿ. ಹೋಗದೆ ಇನ್ನೇನು ಮಾಡ್ತಾರೆ? ನಾವು ಹುಟ್ಟಿ ಬೆಳೆದು ಬಿತ್ತನೆ ಮಾಡಿ ಏನೋ ಜಮೀನಂತ ಖುಷಿಯಿಂದ ದುಡಿತಿದ್ದು ಜೀವ ಆಗಿತ್ತು ಅದು. ಈಗ ನೋಡಿದ್ರೆ ಯಾರ್ದೋ ಗ್ರಾಚಾರ ಕೆಟ್ಟಿ ನಮ್ಮ ಮನೆಯವ್ರ ಗಾಡಿಗೆ ಗುದ್ದುಬಿಟ್ಟು ಆಕ್ಸಿಡೆಂಟ್ ಆದ ಹಣೆ ಬರೋಕ್ಕೆ ಇವಾಗ ಕೈಕಾಲು ಬರದೆ ಬೆಡ್ ಮೇಲೆ ಮುಳುಗೋ ಪರಿಸ್ಥಿತಿ ಬಂದಿದೆ. ಮನೆ ಒಳಗೆ ಕೂತು ಕೂತು ಬೋರ್ ಆಗಿಬಿಟ್ಟು ಚಂಗಂತ ಜಿಂಕೆ ಮರಿತಾರ ಹಾರು ಹೋಗ್ಬಿಟ್ಟಿದ್ದಾರೆ. ಎಲ್ಲರ ಪರಿಸ್ಥಿತಿನೂ ಇಷ್ಟೇ ಕಣಣ್ಣ. ವಯಸ್ಸಾದ ಕಾಲಕ್ಕೆ ದುಡಿಯೋಕ್ಕಾಗಲ್ಲ. ಸಂತೋಷ ಬೇಕು ಅಂದರೆ ಮನೆ ಒಳಗಡೆ ಸಿಗಲ್ಲ. ಏನು ಮಾಡೋಕ್ಕಾಯ್ತದೆ? ಹೋಗ್ಲಿ ಬಿಡಿ. ವಯಸ್ಸಾಗ್ತಾ ಆಗ್ತಾ ಎಲ್ಲರ ಕತೆನೂ ಹೀಗೆ ಅಲ್ವೇ ಸ್ನೇಹಿತರೆ? ಏನೋ ದೇವತೆ ಅಂತ ಸೊಸೆ ಸಿಕ್ಕಿದ್ರೆ ಅತ್ತೆ ಮಾವನ ಅದೃಷ್ಟ ಕುಲಾಯಿಸ್ದಂಗೆ ಸ್ನೇಹಿತರೆ. ಇಲ್ಲ ಅಂದರೆ ಸೊಸೆ ಬಾಯಿಗೆ ಸಿಕ್ಕಿಬಿಟ್ಟು ಎಲೆ ಅಡಿಕೆ ಥರ ಉಗಿದು ಬಿಡ್ತಾರೆ. ನನಗಂತೂ ದೇವತೆ ಅಂತ ಸೊಸೆ ಸಿಕ್ಕವಳೆ 7 ಜನದ ಪುಣ್ಯದ ಫಲ ಅನ್ನಂಗೆ ಹಂಗಾಗಿರೋದಕ್ಕೆ ನೆಮ್ಮದಿಯಾಗಿ ಖುಷಿಯಾಗಿ ಇದ್ದೀವಿ. ನಮ್ಮ ಅಪ್ಪಂಗೂ ಚೆನ್ನಾಗೆ ಸೊಸೆ ಮೇಲೆ ತುಂಬ ಪ್ರೀತಿ, ಹೆಂಡ್ತಿ ಮ್ಯಾಕಿಂತನೂ. ಅದಕ್ಕೆ ಹಂಗೈತದೆ. ಎಲ್ರಿಗೂ ಒಳ್ಳೆ ಸೊಸೆ ಸಿಕ್ಬಿಟ್ರೆ ಹೆಂಗೈತದೆ ಹೇಳಿ? ಒಬ್ಬೊಬ್ಬರಿಗೆ ಕೆಟ್ಟ ಸೊಸೆರು ಸಿಕ್ಕಿದ್ರೇ ಒಳ್ಳೆ ಸೊಸೆರಿಗೆ ಬೆಲೆ, ಇಲ್ಲ ಅಂದರೆ ಎಲ್ಲಿ ಬೆಲೆ ಇರ್ತದೆ? ಎಲ್ಲ ಕಡೆ ಏನಾಯ್ತದೆ ಗೊತ್ತೇ? ಕೆಟ್ಟ ಅತ್ತೆಗೆ ಒಳ್ಳೆ ಸೊಸೆ ಸಿಗ್ತಾಳೆ, ಒಳ್ಳೆ ಸೊಸೆಗೆ ಕೆಟ್ಟ ಅತ್ತೆ ಸಿಕ್ಬಿಡ್ತಾಳೆ. ಇದು ಜಗನ್ ನಿಯಮ. ಎಲ್ಲೋ 1000ರಲ್ಲಿ ಒಬ್ಬರಿಗೆ ಒಳ್ಳೆ ಅತ್ತೆ ಸೊಸೆ ಸಿಕ್ಬಿಡ್ತಾರೆ. ಆದ್ರೆ ಏನು ಮಾಡೋದು? ನಾನು ಹಣೆ ಬರ ಕೆಟ್ಟ ಕ್ಯಾರ ಹಿಡ್ದಿತ್ತು, ಮಗನ ತಲೆ ಆ ಕಡೆ ಎಲ್ಲ ತಿರುಗಿಬಿಟ್ಟಿತ್ತು. ಏನು ಮಾಡೋಣ ಹೇಳಿ? ಈಗ ಏನೋ ಟ್ರ್ಯಾಕಿಗೆ ಬಂದಿದೆ, ಅದೇನೇ ಅಂತಾರಲ್ಲ ರೈಲು ಕಂಬಿ ಅಂತ. ಹಂಗೇನೋ ಹೋಗ್ತಾವನೆ. ಆದ್ರೆ ಹಣೆ ಬರ ಏನಂದರೆ ಎಲ್ಲ ಕಳ್ಕೊಂಬಿಟ್ಟು ಬೀದಿಗೆ ಬಂದಂಗೆ ಆಗಿದೆ. ಏನು ಮಾಡೋಕ್ಕಾಯ್ತದೆ? ಕಾಲಚಕ್ರ ಕೆಳಗಿದ್ದವನ ಮೇಲೆ, ಮ್ಯಾಲಿದ್ದವನ ಕೆಳಗೆ ಹೋಗಲೇಬೇಕು. ಭಗವಂತನ ಆಟ. ಏನು ಮಾಡೋಕ್ಕಾಯ್ತದೆ? ಬಂದಂಗೆ ಹೋಯ್ತಾ ಇರ್ಬೇಕಷ್ಟೇ. ಏನೇ ಹೇಳಿ ಸ್ನೇಹಿತರೆ, ಆವಾಗ ನನ್ನ ಮಗ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೂ ನೆಮ್ಮದಿ ಇಲ್ಲಾಗಿತ್ತು. ಇವಾಗ ಗೊಂಜಿನೇ ಕುಡಿದ್ರೂ ಭಾಳ ಖುಷಿ ಐತೆ, ನೆಮ್ಮದಿ ಐತೆ. ರಾತ್ರಿ ಆದರೆ ಚೆನ್ನಾಗಿ ನಿದ್ರೆ ಬರ್ತದೆ. ಅವತ್ತು ಹಂಗಾಯಿತು. ಪಲ್ಲಂಗದ ಹಾಸಿಗೆನೇ ಇತ್ತು, ಎ ಸಿ ರೂಮೇ ಇತ್ತು,
ಕಾಲ್ಗೊಬ್ರು ಕೈಗೆ ಒಬ್ರು ಆಳುಗಳೇ ಇದ್ರು. ಆದ್ರೆ ನೆಮ್ಮದಿನ ಇತ್ತು. ದಿನ 3 ಹೊತ್ತು ನನ್ನ ಸೊಸೆ ಕಣ್ಣೀರನ್ನ ಕೈ ತೊಳಿತಾ ಇದ್ಲು. ಆದ್ರೆ ಈಗ ಹಂಗ ಐತೆ. ನೋಡಿ, ನೀವು ನೋಡ್ತಿಲ್ವೇ ಗಂಡ ಹೆಂಡತಿ ಎಷ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬಾಳ್ಮೆ ಮಾಡ್ತವ್ರೆ ಅಂತ. ಮುಂದಿನ ದಿನಗಳಲ್ಲಿ ಇನ್ನೂ ಒಟ್ಟು ವಿಡಿಯೋ ನೋಡುರಂತೆ. ಇವತ್ತು ಇಷ್ಟೇ ಸಾಕು ಸ್ನೇಹಿತರೆ. ನನ್ನ ಮಗಳನ್ನ ಮಲಗ್ಸಕ್ಕೆ ಹೋಗಬೇಕು. ನಾಳೆ ಬರ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಏನೋ ಅಲ್ಪ ಸ್ವಲ್ಪ ಗೊತ್ತಿರೋದನ್ನು ಹಂಗೆ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಏನಾದರೂ ತಪ್ಪು ಮಾಡಿದರೆ ಒಟ್ಟಿಗೆ ಹಾಕಡಿ, ನಿಮ್ಮ ಮನೆ ಮಗಳು ಅಂತ ಕ್ಷಮಿಸ್ಬಿಡ್ರಿ. ಆಯ್ತೆ. ಪೂರ್ತಿ ವಿಡಿಯೋ ನೋಡೋಕೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಹೋಗಿ ಬರ್ತೀನಿ ನಾಳೆ ಮತ್ತೆ. ಅತ್ತೆ ಬನ್ನಿ ಬಿರ್ರಂತ. ಅಯ್ಯೋ ಬಂದೆ ಕಣವ್ವ. ನಮ್ಮ ಕುಟುಂಬದವ್ರ ತಾವ ಮಾತಾಡ್ದೆ ಭಾಳ ದಿನ ಆಯ್ತು ಕಣವ್ವ, ಅದಕ್ಕೆ ಮಾತಾಡ್ಬಿಟ್ಟು ಬರ್ತಿದ್ದೀನಿ ಇರು. ನೀವೆಲ್ಲ ಹೊತ್ತು ಕುಕ್ಕಂಡ್ರಿ, ಆಮೇಲೆ ಬರ್ತೀನಿ. ಬರ್ರಿ ಹೋಗೋಣ. ಬಂದೆ ಇರು. ಬಾಗಿಲಿಗೆ ಬೀಗ ಹಾಕ್ಬಿಟ್ಟು ಬರ್ತೀನಿ.